ನನ್ನ ಹೆಸರು ಕುಮಾರ್. ರೈಟ್, ಕನ್ನಡ ಸಹಸ್ರಾಧಿಪತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸುತ್ತಾ ಸಮಯದ ಭಾವನೆಗಳಿಂದ ನೇರವಾಗಿ ಕುಮಾರ್ ಅವರ ನಾವೀಗ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗೋಣ. ನಿನ್ನ ಸಹಸ್ರಾಧಿಪತಿ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಸ್ಥೂಲಾಗಿ ವಿಚಾರ ಮಾಡಿ 60 ಸೆಕೆಂಡುಗಳಲ್ಲಿ ಉತ್ತರವನ್ನು ಕೊಡಬೇಕು. ನಿನ್ನ ಮೊದಲ 50 ರೂಪಾಯಿಯ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಉತ್ತರಿ ಹಾಡು ಪದ್ಯ ಬರೆದ ಕವಿ ನಿಮ್ಮ ತರಗತಿಯಲ್ಲಿ ಇದ್ದು ಬರೆದಿರ್ತಕ್ಕಂಥ ಕವಿಗಳು ನಾ ಡಿಸೋಜ, ಅಕ್ಬರ್ ಅಲಿ, ಪಂಜೆ ಮಂಗೇಶರಾಯ ಮತ್ತು ಉದಯ್ ಶಂಕರ್. ಆಪ್ಷನ್ 3 ಪಂಜೆ ಮಂಗೇಶರಾಯ ಸರಿಯಾದ ಉತ್ತರ. ವಿಚಾರ ಮಾಡಿ. ಇನ್ನೂ 36 ಸೆಕೆಂಡುಗಳಿದೆ. ಇನ್ನೂ ಲೈಫ್ ಲೈನ್ ಇದೆ. ಬೇಡ ಕನ್ಫರ್ಮ ಲಾಕ್ ಮಾಡಲ, ಬೇರೆ ಆಪ್ಷನ್ಸ್ ಬೇಡ. ರೈಟ್, ಈಗ ಆಪ್ಷನ್ 3 ಪಂಜೆ ಮಂಗೇಶರಾಯರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಕುಮಾರ್ ಅವರು. ಏನಲ್ಲ? ಓಕೆ, ಥ್ಯಾಂಕ್ ಯು. ನಿಮ್ಮ 50 ರೂಗಳ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಹೇಳಿದ್ರೆ ಕುಮಾರ್. ಹಾಗೆ ಈಗ ನಾವು ಎರಡನೆಯ ಪ್ರಶ್ನೆ 100 ಅಂಕದ ಪ್ರಶ್ನೆಗೆ ನಾವು ನೇರವಾಗಿ ಹೋಗೋಣ. ನಿನ್ನ 100 ಅಂಕದ ಪ್ರಶ್ನೆ ಇಬ್ಬರು ಇದು ಪ್ರಶ್ನೆ ಇದು ಇಬ್ಬರು ಇದು. ಅದಕ್ಕೆ ಆಪ್ಷನ್ಸ್ ಆಗಿ ಪರಿಮಾಣವಾಚಕ, ಸಂಖ್ಯಾವಾಚಕ, ಗುಣವಾಚಕ, ಕ್ರಿಯಾವಾಚಕ. ಇದರಲ್ಲಿ ಇದು ಯಾವುದು? 40 ಸೆಕೆಂಡ್ ಇದೆ. ಲೈಫ್ ಲೈನ್ ತಗೋತೀರಾ? ಯಾವ್ದು ತಗೋತೀರಾ? ಜಂಪೆ ಕ್ವಶನ್ ತಗೋತೀರಾ? ರೈಟ್, ಆಯ್ತು. ಹಾಗಾದ್ರೆ ಇದರಲ್ಲಿ ಉತ್ತರ ಯಾವ್ದಿರ್ಬೋದು ಗೆಸ್ಟ್ ಮಾಡು. ನೆಕ್ಸ್ಟ್ ನಾವು ಜಂಪೆ ಕ್ವಶನ್ ಮಾಡೋಣ. ಸಂಖ್ಯಾವಾಚಕ ಇದು ಇಬ್ಬರು ಅಂತ ಇದೆ, 2 ಅಂತ ಇದೆ. ಸಂಖ್ಯೆ ಅದರಲ್ಲೇ ಇದೆ ಉತ್ತರ. ಇಬ್ಬರು ಅಂದ್ರೆ ಅದು 2. ಪರಿಮಾಣ ಅಂದ್ರೆ ದೊಡ್ಡದು, ಗುಣವಾಚಕ ಅಂದ್ರೆ ಗುಣ ಇಲ್ಲ, ಕ್ರಿಯೆ ಅಂತಂದ್ರೆ ಕ್ರಿಯೆನೂ ಇಲ್ಲ. ಸಂಖ್ಯೆ ಅಂತಂದ್ರೆ ಇಬ್ಬರು ಅಂತ ಇದೆ. ಆರಾಮಾಗಿ ಹೇಳ್ಬೋದಾಗಿತ್ತು, ಆದ್ರೆ ನೀವು ಒಂದು ಲೈಫ್ ಲೈನ್ ಬಳಸಿಕೊಂಡಿದ್ದೀರಾ. ಜಂಪೆ ಕ್ವಶನ್. ಈಗ ನಿಮ್ಮ ಎರಡನೆಯ ಪ್ರಶ್ನೆ ಜಂಪೆ ಕ್ವಶನ್. ಪ್ರಶ್ನೆ ಜಂಪೆ ಕ್ವಶನ್ಗೆ ಸಂಬಂಧಿಸಿದ ಪ್ರಶ್ನೆ ಈಗ ಡಿಸ್ಪ್ಲೇ ಆಗ್ತಾ ಇದೆ. UR ಅನಂತಮೂರ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ನಮ್ಮ ರಾಜ್ಯದಲ್ಲಿ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅದನ್ನು UR ಅನಂತಮೂರ್ತಿದು 4 ತಂತಿನೋ, ಭಾರತ ಸಿಂಧುರಶ್ಮಿ ಕೃತಿಗೋ ಅಥವಾ ಕನ್ನಡ ಸಾಹಿತ್ಯಕ್ಕೋ, ಸಮಗ್ರ ಸಾಹಿತ್ಯಕ್ಕೋ? ಅನಂತಮೂರ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಇನ್ನೂ 30 ಸೆಕೆಂಡುಗಳು ಬಾಕಿ ಇದೆ.